ಕೇಳಿದ್ರೆ ಈಗ ನೀವು ಕೇಂತಿಪ್ಪದಲ್ಲ ಕಾಂತಿಪ್ಪದನ 3 ಜನನ ಅಲ್ಲ ಈಗ ನಮ್ಮೊಟ್ಟಿಗೆ ಇವರನ್ನ ನೀವು ಸರಿ ಮಾಡಿ ಕಾಣಿ. ಇವರು ಡಾಕ್ಟರ್ KS ರಾಜಣ್ಣನವರು. ಬಹುಶಃ ಇವರ ಯೂಟ್ಯೂಬ್ ವಿಡಿಯೋಗಳನ್ನ ನೀವು ಈಗಾಗಲೇ ಕಂಡಿಪ್ಕು ಸಾಕ, ನಿಮಗೆ ಗೊತ್ತಿಪ್ಕು ಸಾಕ. ಗೊತ್ತಿಲ್ಲ ಅಂದ್ರೆ ಕೇಳಿ, ಇವರು ಮಾಡಿರುವ ಸಾಧನೆಯೇ ಯಾವ್ದು ಇಲ್ಲ ಅಂತಿಲ್ಲ. ಎಲ್ಲದರಲ್ಲಿದ್ರು ಈಜಲ್ಲಿ ಹಿಡಿದು ಚಿತ್ರಕಲೆಯಿಂದ ಹಿಡಿದು ಸಮಾಜ ಸೇವೆಯಿಂದ ಹಿಡಿದು ಅಷ್ಟು ಮಾತ್ರ ಅಲ್ಲ, ಇವರು ಅಂಗವಿಕಲ ಅಂದ್ರೆ ವಿಶೇಷ ಚೇತನ ವ್ಯಕ್ತಿಗಳ ಅಧಿನಿಯಮ ಇಲಾಖೆಯ ರಾಜ್ಯ ಆಯುಕ್ತರು ಆಗಿದ್ದವರು. ಹೌದು, ಅಷ್ಟು ಅಲ್ಲದೆ ಇವರು ಅದೆಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ, ಅವರಿಗೆ ಆದ ಸ್ವ ಉದ್ಯೋಗ ಮಾಡುವ ಅವಕಾಶ, ಅದರೊಟ್ಟಿಗೆ ನಿವೇಶನಗಳು, ಭತ್ಯೆಗಳು, ಕುರ್ಚಿಗಳು ಇವೆಲ್ಲವನ್ನು ಅದೆಷ್ಟೋ ಮಂದಿಗೆ ಕೊಡಿಸಿದ್ದಾರೆ. ಅಂತಹ ಒಬ್ಬರು ಧೀಮಂತ ವ್ಯಕ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡವರು. ಅಷ್ಟು ಮಾತ್ರ ಅಲ್ಲ, ಪದ್ಮಶ್ರೀ ಪ್ರಶಸ್ತಿಯನ್ನ ಕಾಣ್ಲಕ್ ನೀವಲ್ಲಿ ಕಾಣಿ. ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡಿರೋ ಡಾಕ್ಟರ್ KS ರಾಜಣ್ಣನವರು ನಮ್ಮೊಟ್ಟಿಗಿದ್ರು, ನಮ್ಮ ಕಾಲೇಜಿಗೆ ಬಂದಿದ್ರು, ಒಂದ್ ಒಳ್ಳೆ ಮೋಟಿವೇಶನಲ್ ಟಾಕ್ ಕೊಟ್ರು. ಅದ್ರೊಟ್ಟಿಗೆ ರೇಡಿಯೋ ಕುಂದಾಪುರದ ನಮ್ಮ ಜೊತೆನೂ ಮಾತಾಡಿದ್ರು. ಆದ್ರೆ ಈಗ ವಿಶೇಷ ಅಂತ ಕೇಂದ್ರ ಅವರ ಹೆಂಡತಿ ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ನಿಮ್ಮ ಹೆಸರೆಂತ? ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ. ಭಾಗ್ಯಲಕ್ಷ್ಮಿ ಇವರ ಭಾಗ್ಯವೇ ಇವರು, ಲಕ್ಷ್ಮಿ ಇವರು. ಎಂತಕ್ಕಂತ ನಾನು ಈ ವಿಡಿಯೋ ಮಾಡ್ತಿದ್ದೆ ಅಂದ್ರೆ, ಯೂಶುವಲಿ ನಾವು ಒಬ್ರನ್ನ ಮದ್ವೆ ಹಾಕಂದ್ರೆ ಹೆಣ್ಮಕ್ಕಳ ಅವನ ಮುಖ ಹೆಂಗಿತ್ತು, ಮೂಗ ಹೆಂಗಿತ್ತು, ಕಣ್ಣು ಹೆಂಗಿತ್ತು, ಕೆಲಸ ಎಲ್ಲ ಆಯ್ತಲ್ಲ, ಅದೆಲ್ಲಾನು ಕಾಣ್ತು. ಕೈ ಹೆಂಗಿತ್ತು, ಕಾಲ ಹೆಂಗಿತ್ತು, ಕಾಂಬಕ್ಕೆ ಹೆಂಗಿದೆ, 6 ಫೀಟ್ ಇದ್ನ, ಎಷ್ಟಿದಾನೆ, ನಡವತಿಗೆ ಹೆಂಗ್ ಕಾಂತ, ಕಲರ್ ಹೆಂಗಿದೆ, ಪ್ರತಿಯೊಂದನ್ನು ಗಮನಿಸ್ಕಂತ. ಆದ್ರೆ ಭಾಗ್ಯಲಕ್ಷ್ಮಿ ಅವರು ಇವರನ್ನ ಅಂದ್ರೆ ಡಾಕ್ಟರ್ KS ರಾಜಣ್ಣನವಂತವ್ರನ್ನ ಮದ್ವೆ ಆದ್ರು. ನನ್ಗದೇ ಈಗ ಕುತೂಹಲ ಇರೋದು, ಮೇಡಮ್ ನೀವು ಇದೆಲ್ಲವನ್ನ ನೋಡ್ಲಿಲ್ವಾ? ಯಾಕೆಂದ್ರೆ ನಮ್ಮ ಸಮಾಜಕ್ಕೊಂದು ಒಳ್ಳೆ ಪಾಠ ಕೂಡ. ನಾವೆಲ್ಲ ನೋಡಿ ಬರೀ ದೈಹಿಕವಾಗಿ ಹೆಂಗಿದ್ದೀವಿ ಅಂತ ನೋಡ್ತೇವೆ, ಆದ್ರೆ ಮಾನಸಿಕವಾಗಿ ಅಂದ್ರೆ ಮನಸ್ಸು ಹೆಂಗಿದೆ ಅಂತ ನಾವು ಕಾಣ್ತಿಲ್ಲ, ನೋಡುದಿಲ್ಲ. ಸೊ ನಿಮ್ಮ ಅನುಭವನ 1-2 ಮಾತಲ್ಲಿ ಹೇಳಿಬಿಡಿ ಮ್ಯಾಮ್. ನಾವು ಅವ್ರ ಕೈ ಕಾಲು ಏನು ನೋಡ್ಲಿಲ್ಲ, ಅವ್ರ ಮುಖದ ಲಕ್ಷಣ ನೋಡಿದ್ವು. ನಾವು ಮುಖ ಕಂಡಾಗ ಇಷ್ಟ ಆಗೋಯ್ತು. ಇಷ್ಟ ಆಯ್ತು. ರಾಜನ್ ತರ ಇದ್ರು, ರಾಜ ಕಳೆ ಇತ್ತು. ಅವ್ರ ಮುಖ ನೋಡಿದ ತಕ್ಷಣ ಸರಿ, ನಮ್ ತಂದೆ ಏನ್ ಮಾಡಿದ್ರು, ಅವ್ರ ಮುಖ ಏನು ನೋಡ್ಬೇಡಮ್ಮ, ನೀನು ಅವ್ರ ಮುಖ ನೋಡ್ ಫಸ್ಟ್, ನೀನು ಮುಂದೆ ಚೆನ್ನಾಗಿರ್ತೀಯ. ನಮ್ಗೆ ಅದೇ ಅನ್ನಿಸ್ತು, ಇವ್ರನ್ನ ಮಾಡ್ಕೊಂಡೆ ನಾನು ಮುಂದೆ ಚೆನ್ನಾಗಿರ್ತೀನಿ. ಸೊ ನೀವು ಮದುವೆ ಆದ್ಮೇಲೆ ಹೇಗಿತ್ತು ಅನುಭವ? ಎಲ್ಲಾರ್ಗಿನ ತುಂಬಾ ಚೆನ್ನಾಗಿತ್ತು. ಎಲ್ಲಾರ್ಗಿನ ಅವ್ರ ಮನಸ್ಸು ಚಿನ್ನ. ಹೌದು, ರಾಜಣ್ಣನ ಮನಸ್ಸು ಚಿನ್ನ. ಸೊ ಹಾಗಾಗಿ ಆ ಕಳೆ ನಿಮ್ ಮುಖದಲ್ಲಿ ಕಾಣ್ತಿತ್ತ. ನಾವು ಅವ್ರ ಮನೆಗ್ ಹೋಗಿದ ತಕ್ಷಣ ಅವ್ರ ಮುಖನೇ ನೋಡಿದ್ ನಾವು. ತುಂಬಾ ಕಳೆ ಆಗಿತ್ತು ಮುಖ. ಇವ್ರನ್ನ ಮಾಡ್ಕೊಂಡ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಮುಂದಕ್ಕೆ ಅಂತ ಅನಿಸ್ತು. ಚೆನ್ನಾಗಿದ್ದೀರಿ ಕೂಡ. ಹೌದು, ಇದನ್ನೇ ನಾವು ಕಾಣ್ಕಾದ. ಮದುವೆ ಮಾಡ್ಕೊಂಬತ್ತಿಗೆ ಬರೀ ಮೇಲ್ನೋಟಕ್ಕೆ ಹೆಂಗಿದ್ರು ಎಂಬುದು ಮಾತ್ರ ಅಲ್ಲ, ಒಳ ನೋಟ, ಮನ್ಸು ಹೆಂಗಿದೆ, ವ್ಯಕ್ತಿ ಹೆಂಗಿದೆ ಅನ್ನೋದು ಬಹು ಮುಖ್ಯ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಧನ್ಯವಾದಗಳು. ಇದು ಇನ್ನೊಂದು ಕವಿ ಕಾಣದನ್ನ ರವಿ ಕಂಡ, ರವಿ ಕಾಣದನ್ನ ರವಿ ಕಂಡ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.